ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳದಲ್ಲಿ ಕಳೆಬರ ಹುಡುಕಾಟ ಒಂದ್ ಕಡೆಯಾದ್ರೆ ಇನ್ನು ಅನನ್ಯ ಭಟ್ ನಾಪತ್ತೆ ಪ್ರಕರಣ ಭಾರಿ ಸದ್ದು ಮಾಡ್ತಾ ಇದೆ. ದೂರುದಾರೆ ಸುಜಾತಾ ಭಟ್ ಆರೋಪದ ಬಗ್ಗೆಯೇ ಕೆಲವರು ಶಂಕೆಯನ್ನು ವ್ಯಕ್ತಪಡಿಸಿದ್ರು. ಆದರೆ ಸುಜಾತಾ ಮಾತ್ರ ನನ್ನ ಹತ್ತಿರ ದಾಖಲೆ ಇದೆ ಕೊಡ್ತೀನಿ ಅಂತಿದ್ದಾರೆ. ಇನ್ನು ಅನನ್ಯ ನಾಪತ್ತೆ ಪ್ರಕರಣ ಈಗ SITಗೆ ಹಸ್ತಾಂತರವಾಗಿದೆ. ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಾಗ್ತಿಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ದೂರುದಾರನ ಆರೋಪದಂತೆ 17 ಕಡೆ ಗುಂಡಿಗಳನ್ನ ಅಗೆದಿದ್ದೂ ಆಯ್ತು. ಅಸ್ಥಿಪಂಜರ ಇರ್ಲಿ, ತುಂಡು ಮೂಳೆನೂ ಸಿಗ್ಲಿಲ್ಲ. ಈಗ ಅನನ್ಯ ಭಟ್ ವಿಚಾರ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. ಮೆಡಿಕಲ್ ಸ್ಟೂಡೆಂಟ್ ಅನನ್ಯ ಭಟ್ ಧರ್ಮಸ್ಥಳದಲ್ಲಿ 2023ರಲ್ಲಿ ನಾಪತ್ತೆಯಾಗಿದ್ಲು. ಹೀಗಂತ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ದೂರು ಸಲ್ಲಿಸಿದ್ರು. ಮೊನ್ನೆ ಅಷ್ಟೇ ಮಗಳ ಫೋಟೋ ಕೂಡ ತೋರಿಸಿದ್ರು. ಆದ್ರೆ ಸುಜಾತಾ ಭಟ್ ಮದುವೆನೇ ಆಗಿಲ್ಲ, ಮಗಳೂ ಇಲ್ಲ. ಇವ್ರು ತೋರಿಸಿರೋ ಫೋಟೋ ವಾಸಂತಿ ಅನ್ನೋರ್ದು ಅನ್ನೋ ಆರೋಪ ಕೇಳಿ ಬಂದಿದೆ. ಆದ್ರೆ ಇದಕ್ಕೆ ಸುಜಾತಾ ಭಟ್ ತಿರುಗೇಟು ನೀಡಿದ್ದಾರೆ. ನಾನು ಕೊಟ್ಟ ದೂರು ಕಾಲ್ಪನಿಕ ಅಲ್ಲ ಎಂದ ಸುಜಾತಾ ಭಟ್ ತಮ್ಮ ಆರೋಪಗಳನ್ನ ಸುಳ್ಳು ಅಂತಿರೋದಕ್ಕೆ ಸ್ಪಷ್ಟನೆ ನೀಡಿರೋ ಸುಜಾತಾ ಭಟ್, ನಾನು ಕೊಟ್ಟ ದೂರು ಕಾಲ್ಪನಿಕ ಅಲ್ಲ, ರಂಗಪ್ರಸಾದ್ ಸೊಸೆ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅನನ್ಯ ಭಟ್ ಇದ್ಲು ಸಾಕ್ಷಿ, ನಾನು ನಿಮ್ಮ ಮುಂದೆ ನಾನು ಕೊಡಬೇಕಾಗಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಸುಳ್ಳು ಹೇಳ್ತಾ ಇಲ್ಲ, ದಯವಿಟ್ಟು ನಾನು ಕಾಲ್ಪನಿಕನೂ ಅಲ್ಲ, ನಾನು ಮೆಂಟಲ್ ಆಗ್ಲೂ ಇಲ್ಲ. ನನ್ನ ಮಗಳು ಇದ್ಲು, ಸತ್ಯ 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 ಸತ್ಯ. ಮತ್ತೆ ಆದವಾಗ ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ನಾನು ಮಿಸ್ಸಿಂಗ್ ಅಂತ ಹೇಳಿದೆ, ಮಿಸ್ ಆಗಿದ್ದಾಳೆ ಅಂತ. ಆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ. ಅನನ್ಯ ಭಟ್ ಅನಿಲ್ ಭಟ್ಗೆ ಹುಟ್ಟಿದ ಮಗಳು 82-83 ಅಲ್ಲಿ. ಅವ್ರು ಮಂಗಳೂರಿನವರು, ಸುರತ್ ಕಲ್ಲು. ಅವರು ನನಗೆ ಲೀವಿಂಗ್ ಟುಗೆದರ್ ಅಂತ ನಾನು ಹೇಳಿಲ್ಲ. ಅವರು ನನ್ನ ಗಂಡ, ಅವರು ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಸಮಸ್ಯೆ ಅಲ್ಲ. ಅವರು ನನ್ನನ್ನು ಪ್ರೆಗ್ನೆಂಟ್ ಮಾಡಿ ಅವರು ಹೋದ್ರು. ಅದಾದ ಮೇಲೆ ಅವರು ಬೇರೆ ಒಂದು ಹುಡುಗಿಯ ಜೊತೆಗೆ ಇದು ಮಾಡ್ಕೊಂಡು ಹೋಗಿದ್ದಾರೆ. ನಾನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ನನ್ನ ಮಗಳ ಅಸ್ಥಿ ಸಿಕ್ಕಿದರೆ, DNA ಮ್ಯಾಚ್ ಆದರೆ ಅದನ್ನ ನನ್ನ ಮಗಳ ಅಸ್ಥಿಯನ್ನ ಕೊಡಿಸಿ ಅಂತ ಹೇಳಿದ್ದೀನಿ. ಅನನ್ಯ ಭಟ್ ಫೋಟೋ ಬಿಡುಗಡೆ ಮಾಡಲು ಯಾರೂ ಹೇಳಿಲ್ಲ ಅಂದಿರೋ ಸುಜಾತಾ ಭಟ್ ಬರ್ತ್ ಸರ್ಟಿಫಿಕೇಟ್ ದಾಖಲೆ ಇದೆ, ಎಲ್ಲಿ ಕೊಡಬೇಕೋ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದೇ ನಾನು ಉತ್ತರ ಕೊಡ್ತಾ ಇದ್ದೀನಿ. ನನ್ನ ಮಗಳು ಜುಲೈ ಎಂಡಲ್ಲಿ ಅಡ್ಮಿಷನ್ ಮಾಡಕ್ಕೆ ನಾನು ಹೋಗಿರೋದು. ಅಲ್ಲಿಂದ ನಾನು ಅಡ್ಮಿಷನ್ ಈ ಶೇಟ್ರು ನನ್ನನ್ನು ಕರ್ಕೊಂಡು ಹೋಗಿ ಅವರು ದುಡ್ಡಿನ ಮೂಲಕ, ಅವಳು ಮೆರಿಟ್ ಸ್ಟೂಡೆಂಟು. ಹೌದು ಸರ್, ಮೆರಿಟ್ ಮಾರ್ಕ್ಸ್ ಕಾರ್ಡ್ ಇದೆ, ನಾನು ಕೊಡ್ತೀನಿ. ನಾನು ಎಲ್ಲಿಗೆ ಯಾರು ಕೇಳಿದಾರೋ ಅವರಿಗೆ ನಾನು ಕೊಡ್ತೀನಿ. ಇನ್ನೇನು ಹೇಳಕ್ಕಾಗಲ್ಲ, ನಾನು ಕೊಡಲ್ಲ ಡಾಕ್ಯುಮೆಂಟು. ನನ್ನ ಭಾವನೊಂದು ಬಿಟ್ಟು ಬಿಡಿ ಸರ್, ಅವ್ನು ಸತ್ತು ಹೋಗಿದ್ದಾನೆ. ನನ್ನ ಭಾವ, ನಾನು ಸತ್ತು ಹೋಗಿದ್ದೀನಿ ಅಂದಮೇಲೆ ನಾನು ಎಲ್ಲಿಂದ ಬಂದಿದ್ದೀನಿ? ದಾಖಲೆಯನ್ನು, ನನ್ನದು ಫೋಟೋಗಳು ಎಲ್ಲಾನು, ಅವಳ ಜೊತೆಗೆ ಇದ್ದಿರೋ ಫೋಟೋ, ಅವಳ ಬಟ್ಟೆ, ನನ್ನ ಬಟ್ಟೆ ಎಲ್ಲಾನು ಸುಟ್ಟು ಹಾಕಿದ್ದಾರೆ. ಕಲ್ಕತ್ತಾ ವೆಸ್ಟ್ ಬೆಂಗಾಲಲ್ಲಿ ಓದಿದ್ದಾಳೆ. ನನಗೆ ಸ್ಕೂಲ್ ಹೆಸರು ಇವಾಗ ನೆನಪಿಲ್ಲ. ನಾನು ಅದನ್ನು ಎಲ್ಲಿ ಇದು ಮಾಡಬೇಕು ನಾನು ಕೊಡ್ತೀನಿ. ಅದು ಒಂದು ಗ್ರಾಮ ಪಂಚಾಯತ್, ಅದು ಹಳ್ಳಿದು ಸರ್. ಜೀವನದ ಎಲ್ಲ ಘಟನೆಗಳು ನೆನಪಿದೆ ಅಂತ ಹೇಳಿದ್ರೆ ಬರ್ತ್ ಸರ್ಟಿಫಿಕೇಟು ನಾನು ಇಟ್ಕೊಂಡಿದ್ದೀನಿ. ಬರ್ತ್ ಸರ್ಟಿಫಿಕೇಟು ಇದೆ, ಸ್ಕೂಲ್ ಇದು ಏನಿದೆ ಸರ್ಟಿಫಿಕೇಟು ಅದೆಲ್ಲನೂ ಇದೆ. ಸುಜಾತಾ ಭಟ್ ತೋರಿಸ್ತಿರೋ ಫೋಟೋ ಅನನ್ಯ ಅವರದ್ದಲ್ಲ, ಇದು ವಾಸಂತಿ ಅನ್ನೋರದ್ದು ಎನ್ನಲಾಗ್ತಿದೆ. ರಂಗಪ್ರಸಾದ್ ಅನ್ನೋರು ಬೆಂಗಳೂರಿನಲ್ಲಿ BEL ಉದ್ಯೋಗಿಯಾಗಿದ್ರು. ಅನಾರೋಗ್ಯದಿಂದ ರಂಗಪ್ರಸಾದ್ ಪತ್ನಿ ಮೃತಪಟ್ಟಿದ್ರು. ಈ ವೇಳೆ ರಂಗಪ್ರಸಾದ್ಗೆ ದೂರುದಾರೆ ಸುಜಾತಾ ಭಟ್ ಹತ್ತಿರವಾಗಿದ್ರು. ಸುಜಾತಾ ಬರ್ತಿದ್ದಂತೆ ರಂಗಪ್ರಸಾದ್ ಮಗ ಶ್ರೀವತ್ಸ, ಸೊಸೆ ವಾಸಂತಿ ರಂಗಪ್ರಸಾದ್ರಿಂದ ದೂರ ಆಗಿದ್ರು. ಇದರ ನಡುವೆ 2007ರಲ್ಲಿ ನೀರಲ್ಲಿ ಮುಳುಗಿ ವಾಸಂತಿ ಮೃತಪಟ್ಟಿದ್ರು. ವಾಸಂತಿ ಫೋಟೋವನ್ನೇ ತೋರಿಸಿ ಅನನ್ಯ ಭಟ್ ಅಂತ ಹೇಳಿದ್ದಾರೆ. ಹೀಗಾಗಿ ಸುಜಾತಾ ತೋರಿಸಿರೋ ಫೋಟೋ ಅನನ್ಯ ಅವರದ್ದಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಇನ್ನು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಪಂಜರ್ಪೇಟೆಯಲ್ಲಿರೋ ವಾಸಂತಿ ಸಹೋದರ ವಿಜಯ್, ಸುಜಾತಾ ಅವರು ತೋರಿಸ್ತಿರೋ ಫೋಟೋ ನನ್ನ ಸಹೋದರಿ ವಾಸಂತಿ ಅವರದ್ದು, ಅದು ಅನನ್ಯ ಭಟ್ರದ್ದು ಅಲ್ಲ ಅಂತ ಆರೋಪಿಸಿದ್ದಾರೆ. ಸುಜಾತಾ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹೌ ಇಟ್ಸ್ ಪಾಸಿಬಲ್ ಸರ್? ನಮ್ಮ ತಂಗಿ ನಮ್ಗೆ ಗೊತ್ತಾಗುತ್ತಲ್ಲ, ಆ ಫೀಚರ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತಲ್ಲ, ಮುಖ ಕಣ್ಣು ಎಲ್ಲ ನೋಡಿದ್ರೆ ಗೊತ್ತಾಯ್ತಲ್ಲ. ನಾವು ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. 100% ಅವಳದೇ ವಸಂತಿ ಇದೆ. ಅದು ವಸಂತಿ ಮಾವನ ಜೊತೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ರಂತೆ. ಆವಾಗ ಏನಾದರೂ ಬಂದು ಆಲ್ಬಮ್ಗಳನ್ನ ತಗೊಂಡು ಹೋಗಿದ್ದಾರೆ, ಅದು ಗೊತ್ತಿಲ್ಲ ನಮಗೆ. ಬಟ್ ಲೇಟೆಸ್ಟ್ ಫೋಟೋ ಇಲ್ಲ, ಆಲ್ಬಮ್ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಅವಳ ಹತ್ರನೇ ಇತ್ತು, ಅವರೇ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಮೋಸ್ಟ್ಲಿ
ಸುಜಾತ ಭಟ್ಟೆ ಇರ್ಬೋದು, ನಮ್ಗೆ ಗೊತ್ತಿಲ್ಲ ಸರ್, ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಭಾರಿ ಸಂಚಲನ ಮೂಡಿಸಿರೋ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಕೇಸ್ ಎಸ್ಐಟಿಗೆ ವರ್ಗಾವಣೆಯಾಗಿದೆ. ತಮ್ಮ ಪುತ್ರಿ ಕಾಣೆಯಾಗಿದ್ದಾರೆ ಅಂತ ಸುಜಾತ ಭಟ್ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಇದೀಗ ಡಿಜಿಐಜಿಪಿ ಆದೇಶದ ಮೇರೆಗೆ ಇದರ ತನಿಖೆಯನ್ನ ಎಸ್ಐಟಿಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.